ಗುಡ್ ಆಫ್ಟರ್ನೂನ್ ಎವ್ರಿವನ್. ನನ್ನ ಹೆಸರು ದಿವ್ಯಾ. ನಾನು ಸಂತಂತನಿ ಶಾಲೆಯಿಂದ ಮಾತಾಡುತ್ತಿದ್ದೇನೆ. ನೀವು ನಮಗೆ ಸೈನ್ಸ್ ಕಿಟ್ ಕೊಟ್ಟಿದ್ದರಿಂದ ನಮಗೆ ಬಹಳಷ್ಟು ಉಪಯೋಗ ಸಹಾಯವಾಗಿದೆ. ಯಾಕೆಂದರೆ ನಮ್ಮ ಸೈನ್ಸ್ ಸರ್ ಅವರು ನಮಗೆ ಬಹಳಷ್ಟು ಪ್ರಯೋಗಗಳನ್ನು ಮಾಡಿಕೊಟ್ಟಿದ್ದಾರೆ. ಹೇಗೆಂದರೆ ಮ್ಯಾಗ್ನೇಷಿಯಂ ತಂತಿಯನ್ನು ಕಾಯಿಸುವುದರಿಂದ ರಾಸಾಯನಿಕ ಕ್ರಿಯೆ ಬಗ್ಗೆ ಹೇಳಿದ್ದಾರೆ. ರಾಸಾಯನಿಕ ಕ್ರಿಯೆ ನಡೆದರೆ ಅದರಲ್ಲಿ ಸ್ಥಿತಿ ಬದಲಾವಣೆ ಆಗುತ್ತದೆ, ಬಣ್ಣದಲ್ಲಿ ಬದಲಾವಣೆ ಆಗುತ್ತದೆ, ಅನಿಲದಲ್ಲಿ ಬದಲಾವಣೆ ಆಗುತ್ತದೆ, ಪ್ರಕ್ಷೇಪ ಉಂಟಾಗುತ್ತದೆ ಎಂದು ಹೇಳಿದ್ದಾರೆ. ತನುಶ್ರೀ, ನಾವು ಸೆಂಟ್ ಅಂತೋನಿ ಶಾಲೆಯಲ್ಲಿ ಕಲಿಯುತ್ತಿದ್ದೇವೆ. ನಾ ಸೈನ್ಸ್ ಬಗ್ಗೆ ಹೇಳ್ಬೇಕಂತ ಇಚ್ಛಿಸ್ತೇನೆ. ನಮ್ ಸೈನ್ಸ್ ಸರ್ ಸಂತೋಷ್ ಸರ್ ಅಂತ, ಅವ್ರು ಸೈನ್ಸ್ ತುಂಬಾ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಪೈಲಾದಿಂದ ತುಂಬಾ ಚೆನ್ನಾಗಿ ಕಲಿಸ್ತಾರೆ. ಅದು ಈಗ ಮತ್ತೆ ಪ್ರಯೋಗ ಮಾಡುವುದರ ಮೂಲಕ ತುಂಬಾ ಚೆನ್ನಾಗಿ ನಮ್ಗೆ ಅರ್ಥವಾಗುವಂತೆ ಕಲಿಸ್ತಾ ಇದ್ದಾರೆ. ನಮ್ಗೆ ಸೈನ್ಸ್ ಪೀರಿಯಡ್ ಅಂದ್ರೆ ಮತ್ತೆ ಯಾವಾಗ ಬರುತ್ತೆ, ಯಾವಾಗ ಕೇಳ್ಬೇಕಂತ ಬೋರ್ ಅನ್ನಿಸ್ತಾ ಇಲ್ಲ. ಹೃದಯದಾಗ್ಲಿ ಎಲ್ಲ ಚಂದ, ಫುಲ್ ಒಳಗಿಂತ ಅದನ್ನ ಆಳವಾಗಿ ತೆಗದ್ ಹೇಳ್ತಿದ್ದಾರೆ. ಎಷ್ಟ್ ಅರ್ಥ ಆಗಾಕತೈತಿ, ಚಂದ ಅನ್ಸಾಕತೈತಿ. ಥ್ಯಾಂಕ್ ಯು. I'm Sister Mari Frida, HM of St. Anthony's High School, and from the beginning I had the interest to have a lab in our school, but a few things we had, and I'm happy that Father Gerald has provided all the science equipment which are useful for the teachers and the students, and the students benefit from it as well as teachers also can teach interestingly. ಇಂದಿನ ವೈಜ್ಞಾನಿಕ ಯುಗದಲ್ಲಿ ವಿಜ್ಞಾನ ಪಾಠ ಬೋಧನೆಯು ಅಷ್ಟೊಂದು ಸುಲಭವಲ್ಲ. ಅದನ್ನು ಸ್ಥಳೀಕರಣವಾಗಿ ನಾವು ಪಾಠ ಬೋಧನೆ ಮಾಡಬೇಕಾದ್ರೆ ಪ್ರಯೋಗಗಳು ತುಂಬಾ ಅತಿ ಅವಶ್ಯಕವಾಗಿವೆ. ಈ ವಿಜ್ಞಾನ ಪ್ರಯೋಗನ ಮಾಡಬೇಕಾದ್ರೆ ನಮಗೆ ವಿಜ್ಞಾನದ ಸಾಮಗ್ರಿಗಳು ಅತಿ ಅವಶ್ಯಕವಾಗಬೇಕು. ಇಂತಹ ಸಾಮಗ್ರಿಗಳನ್ನ ನಮಗೆ ಇವತ್ತು ನಮ್ಮ ಡೈಸಸ್ ಸಂಸ್ಥೆಯ ಸೆಕ್ರೆಟರಿ ಆದಂತಹ ವಂದನೀಯ ಫಾದರ್ ಜಡೋ ಫಾದರ್ ಅವರು ನಮಗೆ ಇದನ್ನು ಕೊಡಲು ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹೀಗೆ ಪಾಠದಲ್ಲಿ ನಮಗೆ 10ನೇ ತರಗತಿಯಲ್ಲಿ ಮ್ಯಾಗ್ನೇಷಿಯಂ ಮೆಟಲ್ ಇದನ್ನ ತೆಗೆದುಕೊಂಡು ಗಾಳಿಯ ಬೆಂಕಿಯಲ್ಲಿ ಉರಿಸಿದಾಗ ಅದು ಮ್ಯಾಗ್ನೇಷಿಯಂ ಆಕ್ಸೈಡ್ ಉಂಟಾಗುವುದು, ಹಾಗೂ ಆಮ್ಲಗಳು ಕೆಲವೊಂದು ಲೋಹ ಜೊತೆಗೆ ಪ್ರತಿವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗುವುದು, ಮತ್ತು ಲಿಟ್ಮಸ್ ಪೇಪರ್, ಕೆಂಪು ಮತ್ತು ನೀಲಿ ಪೇಪರ್ ಆಮ್ಲ ಪ್ರತ್ಯಾಮ್ಲಗಳನ್ನು ತಿಳಿದುಕೊಳ್ಳುವುದು, ಹೀಗೆ ಇನ್ನೂ ಅನೇಕ ಪ್ರಯೋಗಗಳು ನಮಗೆ ಮಾಡಲು ಬಹಳಷ್ಟು ಈ ಕಿಟ್, ಸೈನ್ಸ್ ಕಿಟ್ ನಮಗೆ ಬಹಳಷ್ಟು ಸಹಾಯವಾಗಿದೆ. ಆದ ಕಾರಣ ಇದನ್ನ ತಯಾರನ್ನು ಮಾಡಿದಂತಹ ಈ ಮಹನೀಯರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೇನೆ. ಇದರಿಂದ ಎಲ್ಲ ಮಕ್ಕಳಲ್ಲೂ ಕೂಡ ವಿಜ್ಞಾನದ ಕಲಿಕೆ ಅತ್ಯಂತ ಸರಳವಾಗುತ್ತದೆ. ಸ್ವತಃ ತಾವಾಗಿ ಮಕ್ಕಳು ಈ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಅವರಿಗೆ ವಿಜ್ಞಾನದ ಬಗ್ಗೆ ಬಹಳಷ್ಟು ಕುತೂಹಲ ಹೆಚ್ಚುತ್ತಿದೆ. ಇದರಿಂದ ಅವರಿಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಇದರಿಂದ ದೊರೆಯುತ್ತಿದೆ. ಥ್ಯಾಂಕ್ ಯು. So students are very excited to see the experiments, and they wait for the science subjects to come, and so that we can show them more experiments, and they are very interested in the subject for new experiments to learn, and then for other things to learn, like chemicals. They themselves could handle few of the chemicals. Then zinc granules experiment. All these experiments are very useful for the children. So I really thank Father and the sir who gave us by preparing all the things, by taking such an effort, and such an idea came to his mind.